56,432 ಹುದ್ದೆಗಳಿಗೆ ಭರ್ತಿ ದಾರಿ ಮತ್ತಷ್ಟು ಸುಗಮವಾಗ್ತಾ ಇದೆಯಂತೆ. ಹೇಗೆ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಿ ಆದೇಶವನ್ನು ಹೊರಬಿದ್ದಂಥ ಬೆನ್ನಲ್ಲೇ ಈಗಾಗಲೇ ಅನುಮೋದನೆ ನೀಡಿರುವಂತಹ 56,432 ಹುದ್ದೆಗಳ ನೇರ ನೇಮಕಾತಿಗೆ ತುರ್ತು ಕ್ರಮ ಎಮರ್ಜೆನ್ಸಿಯಾಗಿ ಕ್ರಮವನ್ನು ಕೈಗೊಳ್ಳುವಂತೆ ನೇಮಕಾತಿ ಪ್ರಾಧಿಕಾರ ರಾಜ್ಯ ಸರ್ಕಾರ ಈಗ ಸೂಚನೆಯನ್ನು ಕೊಟ್ಟಿದೆ. ಪರಿಶಿಷ್ಟ ಜಾತಿಗೆ ಲಭ್ಯ 15% ಮೀಸಲಾತಿಯಲ್ಲಿ ಪ್ರವರ್ಗ ಎ ಅಂದರೆ ಎಡಗೈ ಸಂಬಂಧಿತ ಜಾತಿಗಳು, ಪ್ರವರ್ಗ ಬಿ ಅಂದರೆ ಬಲಗೈ ಸಂಬಂಧಿತ ಜಾತಿಗಳು ಮತ್ತು ಪ್ರವರ್ಗ ಸಿಗೆ ಅಂದರೆ ಸ್ಪೃಶ್ಯ ಅತಿ ಸೂಕ್ಷ್ಮ ಅಲೆಮಾರಿ ಜಾತಿಗಳು ಕ್ರಮವಾಗಿ 5.25, 5.25, 4.50 ಪ್ರಮಾಣದಲ್ಲಿ ಈಗಾಗಲೇ ಒಳ ಮೀಸಲಾತಿಯನ್ನು ಐತಿಹಾಸಿಕವಾಗಿ ಘೋಷಣೆ ಮಾಡಲಾಯಿತಲ್ಲ. ಏಪ್ರಿಲ್ 24ರಂದು ನಡೆದ ವಿಶೇಷ ಸಚಿವ ಸಂಪುಟ ಸಭೆ ಈ ಸಂಬಂಧ ತೀರ್ಮಾನವನ್ನು ಕೈಗೊಂಡಿತ್ತು. ಈ ಕುರಿತು ಅಧಿಕೃತ ಆದೇಶವನ್ನು ಸರ್ಕಾರ ಈಗ ಹೊರಡಿಸಿದೆ. ಹೀಗಾಗಿ ನೇಮಕಾತಿಗೆ ಹುದ್ದೆ ಅಡೆತಡೆ ಸದ್ಯಕ್ಕೆ ನಿವಾರಣೆಯಾದಂತಾಗಿದೆ. 2025 ಸೆಪ್ಟೆಂಬರ್ 3ರಂದು ಹೊರಡಿಸಿದ್ದ ಆದೇಶದನ್ವಯ ಒಳ ಮೀಸಲಾತಿ ಅಳವಡಿಸಿಕೊಂಡು ನೇಮಕಾತಿ ಪ್ರಕ್ರಿಯೆಯ ಹಂತದಲ್ಲಿರುವ ಅಥವಾ 2026 ಫೆಬ್ರವರಿ 27ರ ಆದೇಶದನ್ವಯ ಒಳ ಮೀಸಲಾತಿ ಅಳವಡಿಸದೆ ಹೊರಡಿಸಿರುವಂತಹ ನೇಮಕಾತಿ ಅಧಿಸೂಚನೆಗಳನ್ನು ಹಿಂಪಡೆಯಬೇಕು. ಅದರ ಬದಲಿಗೆ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿಗೆ ಕ್ರಮಾನುವಾಗಿ ಅಂದರೆ 5.25, 5.25 ಹಾಗೂ 4.50 ನೇಮಕಾತಿ ಮೀಸಲಾತಿ ಅಳವಡಿಸಿ ಪರಿಷ್ಕೃತ ನೇಮಕಾತಿ ಅಧಿಸೂಚನೆಯನ್ನು ತಕ್ಷಣ ಹೊರಡಿಸಬೇಕು ಅಂತ ಹೇಳಿ ಸರ್ಕಾರ ಈಗ ಅಧಿಸೂಚನೆಯನ್ನು ನೀಡಿದೆ. ನಾವೆಲ್ಲರೂ ಗಮನಿಸಿದಂತೆ ಏನೆಲ್ಲ ಆಗೋಯ್ತು ಮೀಸಲಾತಿ ವಿಚಾರದಲ್ಲಿ, ಏನು ತೀರ್ಮಾನ ತಗೊಳ್ತಾರೋ, ಏನಾಗುತ್ತೋ, ಎಷ್ಟು ಗದ್ದಲಗಳಿಗೆ ಕಾರಣ ಆಗುತ್ತೆ ಅಂದ್ಕೊಂಡಿದ್ವೋ, ಒಂದು ನಿರೀಕ್ಷೆಯ ಪ್ರಮಾಣದಲ್ಲಿ ಅಲ್ಲದೆ ಹೋದರೂ ಒಂದು ಲೆವೆಲಲ್ಲಿ ಆಗಿದ್ದಂತೂ ನಿಜ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದಾರಿ ಮತ್ತಷ್ಟು ಸುಗಮವಾಗಿರೋದಂತೂ ಸುಳ್ಳಲ್ಲ. ಹಾಗಾದರೆ ಆದೇಶದಲ್ಲಿ ಏನಿದೆ ಅಂತ ನೋಡೋದಾದರೆ, ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸೋದಕ್ಕೆ 400 ರೋಸ್ಟರ್ ಬಿಂದುಗಳ ವರ್ತುಲಗಳನ್ನು ಪಾಲಿಸಲಾಗುತ್ತೆ. ಜೊತೆಗೆ ಯಾವುದೇ ವೃಂದದಲ್ಲಿ ಪರಿಶಿಷ್ಟ ಜಾತಿಯ ರೋಸ್ಟರ್ ಬಿಂದುಗಳು 3ಕ್ಕಿಂತ ಕಡಿಮೆ ಇದ್ದರೆ ಪರಿಶಿಷ್ಟ ಜಾತಿಗೆ ಮೀಸಲಾದ ಆ ಹುದ್ದೆಗಳನ್ನು ಪರಿಶಿಷ್ಟ ಜಾತಿ ಅಂದರೆ ಸಾಮಾನ್ಯ ಅಂತ ಪರಿಗಣಿಸಿ ನೇಮಕಾತಿ ಮಾಡಿಕೊಳ್ಳಲಾಗತ್ತೆ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ನೋಡಿ, ಅದರಲ್ಲೂ ಕೂಡ ನಾವಿಲ್ಲಿ ಗಮನಿಸೋದಾದರೆ, ಹೈಕೋರ್ಟ್ ನೀಡಿರುವ ಮಧ್ಯಂತರ ಆದೇಶದನ್ವಯ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು 17% 15% ಸೀಮಿತಗೊಳಿಸಿ ಒಳ ಮೀಸಲಾತಿ ಜಾರಿಗೊಳಿಸಲಾಗ್ತಾ ಇದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ರಾಜ್ಯ ಸರ್ಕಾರ ಹೆಚ್ಚಿಸಿರುವಂತಹ 24% ಮೀಸಲಾತಿ ಪ್ರಮಾಣವನ್ನು ಕೋರ್ಟ್ ಒಪ್ಪಿದ್ರೆ ಈ ಹೆಚ್ಚುವರಿ 6% ಹುದ್ದೆಗಳನ್ನು ಬ್ಯಾಕ್ಲಾಗ್ ಹುದ್ದೆಗಳೆಂದು ಪರಿಗಣಿಸಿ ನೇಮಕಾತಿ ಮಾಡಬೇಕು ಅಂತ ಕೂಡ ಆದೇಶದಲ್ಲಿದೆ. ಇನ್ನು ಪ್ರವರ್ಗ ಸಿ ಹುದ್ದೆಗಳಲ್ಲಿ ಅತ್ಯಂತ ಹಿಂದುಳಿದವರಿಗೆ 20% ಅಂದರೆ ಪ್ರವರ್ಗ ಸಿ ಲಭ್ಯವಾಗುವ ಹುದ್ದೆಗಳಲ್ಲಿ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶಾತಿ ಸೀಟುಗಳಲ್ಲಿ 20% ಪರಿಶಿಷ್ಟ ಜಾತಿಗಳಲ್ಲಿನ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸಲಾಗುತ್ತೆ ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಒಂದು ಕಡೆ ಈ ಮೀಸಲಾತಿ ಕಿಚ್ಚು ಇತ್ತಲ್ಲ, ಅದು ಎಲ್ಲ ಒಂದು ಕಡೆ ತಣ್ಣಗಾಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ.